ರಾಜ್ಯದ ಜನ ಬೆಲೆ ಏರಿಕೆಯಿಂದ ಕಂಗೆಟ್ಟು ಹೋಗಿದ್ದಾರೆ. ಈಗ BMRCL ಅದಕ್ಕೇನು ಹೊರತಾಗಿಲ್ಲ. ಮತ್ತೆ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡುವ ವಿಚಾರಕ್ಕೆ ಸಾಕಷ್ಟು ಜಟಾಪಟಿ ನಡೀತಾ ಇದ್ದಾವೆ. ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಸಂಸದ ತೇಜಸ್ವಿ ಸೂರ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಮೆಟ್ರೋ ದೇಶದಲ್ಲಿ ದುಬಾರಿ ಮೆಟ್ರೋ. ಸಾಮಾನ್ಯ ಜನ ಮೆಟ್ರೋ ಬಳಸದಿರೋ ರೀತಿಯಾಗಿ ಹೋಗಿದೆ. ದೆಹಲಿ, ಚೆನ್ನೈ, ಕೊಚ್ಚಿ ಮೆಟ್ರೋಗೆ ಹೋಲಿಸಿದ್ರೆ ಸಾಕಷ್ಟು ಕಾಸ್ಟ್ಲಿ ಬೆಂಗಳೂರಿನಲ್ಲಿ. ಮತ್ತು BMRCLಗೆ ಒಂದು ಕಡೆ ಹಿಂದೆ ಮಾಡಿರುವಂತಹ ದರ ಈಗ ತಪ್ಪಾಗಿದೆ. ಈ ಬಗ್ಗೆ ಕಿವಿ ಹಿಂಡುವ ಕೆಲಸವನ್ನು ನಾವು ಮಾಡಿದ್ವಿ. ಆದರೆ BMRCL ಯಾವುದೇ ತಲೆ ಕೆಡಿಸ್ಕೊಳ್ತಾ ಇಲ್ಲ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಜನರ ಪರವಾಗಿ ನಿಲ್ಲಬೇಕು, ಮೆಟ್ರೋ ದರ ಕಡಿಮೆ ಆಗಬೇಕು ಅನ್ನೋದು ನಮ್ಮ ಆಗ್ರಹ. ಇನ್ನು ದರ ಹೆಚ್ಚಿಸಿದರೆ ಪ್ರತಿ ಸ್ಟೇಷನ್ನಲ್ಲೂ ಕೂಡ BJP ಪ್ರೊಟೆಸ್ಟ್ ಮಾಡ್ತದೆ. ದರ ಹೆಚ್ಚಿಗೆ ಮಾಡಿ ಜನರಿಂದ ದರೋಡೆ ಮಾಡಬೇಡಿ ಅಂತ ಬೆಂಗಳೂರಿನಲ್ಲಿ ಸಂಸದ ತೇಜಸ್ವಿ ಸೂರ್ಯ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ಹೇಳ್ತಾ ಇರೋದು ಒಂದು ಮಟ್ಟಿಗೆ ಸರಿನೇ. ಯಾಕಂದರೆ ಇವತ್ತು ಕೋಲ್ಕತ್ತಾದಲ್ಲೂ ಮೆಟ್ರೋ ಓಡುತ್ತೆ, ಚೆನ್ನೈನಲ್ಲೂ ಮೆಟ್ರೋ ಓಡುತ್ತೆ, ಬೆಂಗಳೂರಿನಲ್ಲೂ ಮೆಟ್ರೋ ಓಡುತ್ತೆ, ದೆಹಲಿಯಲ್ಲೂ ಮೆಟ್ರೋ ಓಡುತ್ತೆ. ಆದರೆ ಕೋಲ್ಕತ್ತಾದಲ್ಲಿ ಸಾಕಷ್ಟು ಕಡಿಮೆ ಇದೆ. ಇನ್ನು ಬೆಂಗಳೂರಿನಲ್ಲಿ ಮಾತ್ರ ಯಾಕೆ ಜಾಸ್ತಿ? ಚೆನ್ನೈ, ದೆಹಲಿ ಅಥವಾ ಕೋಲ್ಕತ್ತಾ ಈಗ ಬೇರೆ ಬೇರೆ ಸ್ಟೇಟಿಗೆ ಕಂಪೇರ್ ಮಾಡಿದರೆ ಬೆಂಗಳೂರಿನಲ್ಲೇ ದುಬಾರಿ ಆಗಿಬಿಟ್ಟಿದೆ. ಅದರಲ್ಲೂ ಕೂಡ ಪ್ರತಿದಿನ 8 ರಿಂದ 10 ಲಕ್ಷ ಜನ ಮೆಟ್ರೋವನ್ನು ಅವಲಂಬಿಸ್ತಾ ಇದ್ದಾರೆ. ಟ್ರಾಫಿಕ್ ದಟ್ಟಣೆಯನ್ನು ಕಡಿಮೆ ಮಾಡಬೇಕು ಅನ್ನುವಂತಹ ದೃಷ್ಟಿಕೋನದಲ್ಲಿ ಮೆಟ್ರೋ ಬಂತು, ಎಲ್ಲವೂ ಫೈನ್. ಆದರೆ ಜನ ಬರ್ತಾರೆ ಮೆಟ್ರೋಕ್ಕೆ ಅಂದ್ಕೊಂಡು ನೀವು ದುಬಾರಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಈ ನಿಟ್ಟಿನಲ್ಲೂ ಕೂಡ BMRCL ಚಿಂತನೆಯನ್ನು ಮಾಡಬೇಕು.